ವಲಸೆ ಬಂದ ಸೀಗಲ್ ಹಕ್ಕಿಯಲ್ಲಿ ಚೈನಾದ ಜಿಪಿಎಸ್ ಟ್ರ್ಯಾಕರ್ ಪತ್ತೆಯಾಗಿದೆ. ಇದರಿಂದ ನೌಕಾ ನೆಲೆಯ ಬಗ್ಗೆ ಚೀನಾ ಗೂಢಚರ್ಯೆ ನಡೆಸ್ತಾ ಇದೆಯಾ ಅನ್ನುವ ಶಂಕೆ ವ್ಯಕ್ತ ಆಗಿದೆ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಹಕ್ಕಿಯನ್ನ ಹಿಡಿದಿದ್ದಾರೆ. ಕಾರವಾರದ ತಿಮ್ಮಕ್ಕ ಗಾರ್ಡನ್ನಲ್ಲಿ ಕೂತಿದ್ದ ಸೀಗಲ್ ಹಕ್ಕಿಯ ಬೆನ್ನಿನಲ್ಲಿ ಜಿಪಿಎಸ್ ಟ್ರ್ಯಾಕರ್ ಕಂಡು ಬಂದಿದೆ. ಜಿಪಿಎಸ್ ಟ್ರ್ಯಾಕರ್ನಲ್ಲಿ ಚೈನಾದ ವಿಜ್ಞಾನ ಅಕಾಡೆಮಿಯ ಇಕೋ ಎನ್ವಿರಾನ್ಮೆಂಟ್ ಸೈನ್ಸ್ ಅಂತ ನಮೂದು ಮಾಡಲಾಗಿದೆ. ಸೀಗಲ್ ಹಕ್ಕಿಯ ಚಲನವಲನ, ಆಹಾರ ಪದ್ಧತಿ ಹಾಗೂ ವಲಸೆ ಸಮೀಕ್ಷೆಗೆ ಅಳವಡಿಸಿರುವ ಟ್ರ್ಯಾಕರ್ ಅಂತ ಅನುಮಾನ ವ್ಯಕ್ತವಾಗಿದೆ. ಬಂಧಿಸಿದ ಸೀಗಲ್ ಅನ್ನ ಮರೈನ್ ಅರಣ್ಯ ವಿಭಾಗದ ಕಚೇರಿಗೆ ರವಾನೆ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಚೈನಾದ ಅಕಾಡೆಮಿಯನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ನೌಕಾದಳ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ದಂಡ ತಪ್ಪಿಸೋದಕ್ಕೆ ಸವಾರರು ಖತರ್ನಾಕ್ ಪ್ಲಾನ್ ಮಾಡ್ತಾ ಇದ್ದಾರೆ. ಬ್ಯಾಗ್ ಇಟ್ಟು ನಂಬರ್ ಪ್ಲೇಟ್ ಮರೆಮಾಚಿ ದಂಡ ತಪ್ಪಿಸಿಕೊಳ್ತಾ ಇದ್ದಾರೆ. ಟ್ರಿಬಲ್ ರೈಡ್ ಹಾಗೂ ಹೆಲ್ಮೆಟ್ ಹಾಕದೆ ಬೈಕ್ ಚಲಾಯಿಸ್ತಾ ಇದ್ದ ಸವಾರ ದಂಡ ಬೀಳತ್ತೆ ಅಂತ ನಂಬರ್ ಪ್ಲೇಟ್ ಮೇಲೆ ಬ್ಯಾಗ್ ಇಟ್ಟಿದ್ದಾನೆ. ಕೆಆರ್ ಸರ್ಕಲ್ನಲ್ಲಿ ಘಟನೆ ನಡೆದಿದ್ದು, ಮತ್ತೊಬ್ಬ ಸವಾರನ ಮೊಬೈಲ್ನಲ್ಲಿ ಯುವಕನ ಖತರ್ನಾಕ್ ಪ್ಲಾನ್ ಸೆರೆಯಾಗಿದೆ. ಒಣಗಿಸಲು ಹಾಕಿದ್ದ ಕಾಫಿ ಕದಿಯುತ್ತಿದ್ದ ಕಳ್ಳರು ಈಗ ಗಿಡದಿಂದಲೇ ನೇರವಾಗಿ ಕದ್ದೀತಾ ಇದ್ದಾರೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆಯಲ್ಲಿ ವಿಜಯ್ ಅನ್ನೋರ ಎಸ್ಟೇಟ್ನಿಂದ 30 ಚೀಲದಷ್ಟು ಕಾಫಿಯನ್ನ ಕಳವು ಮಾಡಲಾಗಿದೆ. ಬೆಟ್ಟದ ಕಾಡಿನಲ್ಲಿ ಚಂದ್ರಕುಮಾರ್ ಅನ್ನೋರ ಅಡಿಕೆ ತೋಟದಲ್ಲಿ ಮರದಿಂದಲೇ 2 ಕ್ವಿಂಟಲ್ ಅಡಿಕೆಯನ್ನ ಕಳವು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಕೊಯ್ಲಿಗೆ ಬಂದ ಬೆಳೆ ಕಳ್ಳರ ಪಾಲಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಪೊಲೀಸ್ ಠಾಣೆಗೆ ನೊಂದ ರೈತ ದೂರನ್ನು ಕೊಟ್ಟಿದ್ದಾರೆ. ಕಾರವಾರ ನಗರದ ಹಬ್ಬುವಾಡ ರಸ್ತೆ ದುರಸ್ತಿಗಾಗಿ ಗ್ರಾಮಸ್ಥರು ವಿನೂತನ ಹೋರಾಟ ನಡೆಸಿದ್ದಾರೆ. ಕೈಗಾ ಅಣು ವಿದ್ಯುತ್ ಸ್ಥಾವರ ಹಾಗೂ ಲೋಕೋಪಯೋಗಿ ಇಲಾಖೆಯ ವಿರುದ್ಧ ಭಿಕ್ಷಾಟನೆ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ಕಾರವಾರದ ಆಟೋ ಚಾಲಕರ ಹಾಗೂ ಮಾಲಕರ ಸಂಘ ಮತ್ತು ವಿದ್ಯಾರ್ಥಿ ಒಕ್ಕೂಟ ಪ್ರತಿಭಟನೆಯನ್ನು ನಡೆಸಿತು. ಕಾಮಗಾರಿ ನಡೆಸೋದಾಗಿ 4 ಬಾರಿ ಅಧಿಕಾರಿಗಳು ಮಾತು ಕೊಟ್ಟು ಸುಮ್ಮನಾಗಿದ್ರು. ಇದರಿಂದ ಕಾರ್ಯನಿರ್ವಾಹಕ ಎಂಜಿನಿಯರ್ ಬರಬೇಕು ಅಂತ ಪಟ್ಟುವನ್ನು ಹಿಡಿದಿದ್ರು. ಕೊನೆಗೂ ಸ್ಥಳಕ್ಕೆ ಬಂದ ಎಂಜಿನಿಯರ್ ಮಲ್ಲಿಕಾರ್ಜುನ್ ಹೋರಾಟಗಾರರನ್ನ ಸಮಾಧಾನ ಪಡಿಸೋದಕ್ಕೆ ಹರಸಾಹಸ ಪಟ್ಟರು. ಹೊಸ ರಸ್ತೆಯ 105 ಕೋಟಿ ರೂಪಾಯಿ ಕಾಮಗಾರಿಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಅಂತ ಹೇಳಿದ್ರು. ಕೊನೆಗೆ ಹೋರಾಟವನ್ನು ಕೈಬಿಟ್ಟು ಮುಂದಿನ 30 ದಿನಗಳಲ್ಲಿ ರಸ್ತೆ ದುರಸ್ತಿಗೊಳಿಸಿ, ಇಲ್ಲದೇ ಇದ್ರೆ ಉಗ್ರ ಹೋರಾಟವನ್ನು ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವೃದ್ಧೆಗೆ ವಂಚಿಸಿ ಮುಸ್ಲಿಂ ಧರ್ಮದ ಶೇಖ್ ಅಹ್ಮದ್ ಆಸ್ತಿ ಲಪಟಾಯಿಸಿದ್ದ ಎಚ್ಚೆತ್ತ ಪೊಲೀಸರು ವೃದ್ಧೆ ಆಸ್ತಿಯನ್ನ ಆಕೆಗೆ ಹಿಂದಿರುಗಿಸಿದ್ದಾರೆ. ಪೊಲೀಸ್ ಅನುಮತಿಯನ್ನು ಪಡೆದು ಕಾಫಿ ತೋಟಕ್ಕೆ ಎಂಟ್ರಿ ಕೊಟ್ಟ ಸಿದ್ದಮ್ಮ ಕುಟುಂಬ ಕಾಫಿ ಹಣ್ಣು ಕೊಯ್ಲು ಮಾಡಿ ಸಂತಸಪಟ್ಟರು. ಸಿದ್ದಮ್ಮ ಡೆತ್ ಸರ್ಟಿಫಿಕೇಟ್ ಸೃಷ್ಟಿಸಿ ದತ್ತು ಮಗ ಅಂತ ಶೇಖ್ ಅಹ್ಮದ್ ಆಸ್ತಿಯನ್ನ ಲಪಟಾಯಿಸಿದ್ದ. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿತ್ತು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸಿದ್ದಮ್ಮ ನೆರವಿಗೆ ಸಕಲೇಶಪುರ ಪೊಲೀಸರು ಬಂದಿದ್ದಾರೆ. ಸದ್ಯ ಚಿಕ್ಕನಾಯಕನಹಳ್ಳಿಯ 1.5 ಎಕರೆ ಕಾಫಿ ತೋಟವನ್ನ ಮರಳಿ ವೃದ್ಧೆಗೆ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.